ಫ್ರೆಂಡ್ಸ್, ಸರ್ಕಾರದಿಂದ ಮೈಕ್ರೋ ಕ್ರೆಡಿಟ್ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ಶೇಕಡ 75% ಅಂದರೆ 75% ಸಬ್ಸಿಡಿಯಲ್ಲಿ ಸಾಲವನ್ನು ಪಡೆಯೋದಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಏನಿದು ಮೈಕ್ರೋ ಕ್ರೆಡಿಟ್ ಯೋಜನೆ? ಯಾರೆಲ್ಲ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು? ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು? ಅಗತ್ಯ ದಾಖಲೆಗಳೇನು ಅನ್ನೋದರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಸ್ತುತ ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವಂತಹ ವಿವಿಧ SC/ST ನಿಗಮಗಳಿಂದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಅಂದರೆ ಕನಿಷ್ಠ 10 ಜನ ಸದಸ್ಯರಿರುವಂಥ ಸಂಘಗಳಿಗೆ ಕಿರು ಉದ್ಯಮಗಳನ್ನು ಪ್ರಾರಂಭಿಸೋದಕ್ಕೆ ಮೈಕ್ರೋ ಕ್ರೆಡಿಟ್ ಸಾಲ ಮತ್ತು ಇದಕ್ಕೆ ಸಬ್ಸಿಡಿ ನೀಡೋದಕ್ಕೆ ಅರ್ಹರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸ್ವಸಹಾಯ ಸಂಘಗಳಂದರೆ ನಿಮ್ಮ ಊರಿನಲ್ಲಿರುವಂಥ ಈ ಸ್ತ್ರೀ ಶಕ್ತಿ ಸಂಘಗಳಿರ್ತಾವಲ್ಲ, ಆ ರೀತಿಯ ಒಂದು ಸಂಘಗಳಿಗೆ ಕನಿಷ್ಠ 10 ಜನ ಇರಬೇಕು ಆ ಒಂದು ಸಂಘದಲ್ಲಿ. ಅಂತಹ ಒಂದು ಸಂಘಗಳಿಗೆ ಕಿರು ಉದ್ಯಮವನ್ನು ಪ್ರಾರಂಭಿಸೋದಕ್ಕೆ ಈ ಮೈಕ್ರೋ ಕ್ರೆಡಿಟ್ ಲೋನ್ಗಳನ್ನು ಸರ್ಕಾರ ನೀಡ್ತಾ ಇದೆ. ಈ ಒಂದು ಯೋಜನೆಯಡಿ ಸಾಲ ಮತ್ತು ಸಾಲಕ್ಕೆ ಸಹಾಯಧನ ಪಡೆಯೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ 10 ಅಕ್ಟೋಬರ್ 2024 ಕೊನೆ ದಿನಾಂಕವಾಗಿರುತ್ತೆ. ಈ ಮೈಕ್ರೋ ಕ್ರೆಡಿಟ್ ಲೋನ್ ಸಬ್ಸಿಡಿ ಡೀಟೇಲ್ಸ್ ನೋಡೋದಾದರೆ, ಒಟ್ಟು ನಿಮ್ಮ ಪ್ರಾಜೆಕ್ಟ್ ವ್ಯಾಲ್ಯೂ, ನೀವೇನು ಬಿಸ್ನೆಸ್ ಮಾಡ್ಕೊಬೇಕಂದಿದ್ರೋ ಆ ಒಂದು ಪ್ರಾಜೆಕ್ಟ್ನ ವ್ಯಾಲ್ಯೂ 2.5 ಲಕ್ಷ ಇರಬೇಕಾಗತ್ತೆ ಮ್ಯಾಕ್ಸಿಮಮ್ಮು. ಸೊ ಅದರಲ್ಲಿ ನಿಮಗೆ 1.5 ಲಕ್ಷ ಸಬ್ಸಿಡಿ ಆಗುತ್ತೆ. 2.5 ಲಕ್ಷ ಪ್ರಾಜೆಕ್ಟ್ ವ್ಯಾಲ್ಯೂ ಅಂದರೆ 10 ಮೆಂಬರ್ಸ್ಗೆ 25,000 ಅಂತ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದರಲ್ಲಿ 15,000 ಪರ್ ಹೆಡ್ಡು ಸಬ್ಸಿಡಿಯಲ್ಲಿ ಆಗುತ್ತೆ. ಮಿಗ್ತಾ ನಿಮ್ಮ ಒಂದು 10,000 ರೂಪಾಯಿ ಪರ್ ಹೆಡ್ಡು ನೀವು ಪೇ ಮಾಡಬೇಕಾಗತ್ತೆ ರಿಟರ್ನ್ ಗೌರ್ಮೆಂಟ್ಗೆ. 2.5 ಲಕ್ಷದಲ್ಲಿ 1.5 ಲಕ್ಷ ಸಬ್ಸಿಡಿ ಹೋದರೆ ಇನ್ನು ಉಳಿದ 1 ಲಕ್ಷ ರೂಪಾಯಿಗೆ ಶೇಕಡ 4% ಮಾತ್ರ ಬಡ್ಡಿಯನ್ನು ಬ್ಯಾಂಕ್ ಮೂಲಕ ಸಾಲ ನೀಡಾಗುತ್ತೆ. ಹೌದು ಫ್ರೆಂಡ್ಸ್, ಈ ಒಂದು ಲೋನಲ್ಲಿ ಕೇವಲ 4% ನಿಮಗೆ ಒಂದು ಬಡ್ಡಿ ಅನ್ನೋದು ಬೀಳುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಬೇಕಾದಂಥ ದಾಖಲೆಗಳನ್ನು ನೋಡೋದಾದರೆ, ನಿಮ್ಮ ಸ್ವಸಹಾಯ ಸಂಘದ ನೋಂದಣಿ ಪ್ರಮಾಣ ಪತ್ರ ಬೇಕು, ಪ್ರತಿಯೊಬ್ಬ ಸದಸ್ಯರ ಆಧಾರ್ ಕಾರ್ಡು ಜೆರಾಕ್ಸ್ ಇರಬೇಕು, ಹಾಗೂ ಒರಿಜಿನಲ್ ಆಧಾರ್ ಕಾರ್ಡ್ ಸಹ ಇರಬೇಕಾಗತ್ತೆ. ಮತ್ತು ಸದಸ್ಯರ ಪ್ರತಿಯೊಬ್ಬರದ್ದು ಬ್ಯಾಂಕ್ನ ಒಂದು ಪಾಸ್ಬುಕ್ ಇರಬೇಕಾಗತ್ತೆ. ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.